ಎಲ್ಲರಿಗೂ ನಮಸ್ಕಾರಗಳು. ರೈತರ ಬಗ್ಗೆ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ. ರೈತರು ರಾಷ್ಟ್ರದ ಪ್ರಾಣ. ರೈತರು ರಾಷ್ಟ್ರದ ಪ್ರಾಣ. ರೈತರು ಆರ್ಥಿಕತೆಯ ಬೆನ್ನೆಲುಬು. ರೈತರು ಆರ್ಥಿಕತೆಯ ಬೆನ್ನೆಲುಬು. ರೈತರು ಕೃಷಿಯನ್ನು ಬಳಸಿಕೊಂಡು ಜೀವನ ಮಾಡುತ್ತಾರೆ. ರೈತರು ಕೃಷಿಯನ್ನು ಬಳಸಿಕೊಂಡು ಜೀವನ ಮಾಡುತ್ತಾರೆ. ಭಾರತದಲ್ಲಿ ಸುಮಾರು 2/3 ಉದ್ಯೋಗಿ ವರ್ಗದ ಜೀವನಕ್ಕೆ ಕೃಷಿಯೇ ಏಕೈಕ ಸಾಧನವಾಗಿದೆ. ಭಾರತದಲ್ಲಿ ಸುಮಾರು 2/3 ಉದ್ಯೋಗಿ ವರ್ಗದ ಜೀವನಕ್ಕೆ ಕೃಷಿಯೇ ಏಕೈಕ ಸಾಧನವಾಗಿದೆ. ಭಾರತದಲ್ಲಿ 60% ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಭಾರತದಲ್ಲಿ 60% ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದ್ದರಿಂದ ರೈತರನ್ನು ನಮ್ಮ ಭಾರತದ ಬೆನ್ನೆಲುಬು ಎಂದು ಕರೆಯುತ್ತೇವೆ. ರೈತರನ್ನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತೇವೆ. ವಿವರಣೆ. ರೈತರು ಕೃಷಿಯನ್ನು ಬಳಸಿಕೊಂಡು ಬೆಳೆಗಳನ್ನು ಬೆಳೆಯುತ್ತಾನೆ. ರೈತರು ಕೃಷಿಯನ್ನು ಬಳಸಿಕೊಂಡು ಬೆಳೆಗಳನ್ನು ಬೆಳೆಯುತ್ತಾರೆ. ಕೃಷಿಯ ಈ ಪ್ರಯತ್ನದಿಂದ ಅವರು ಇಡೀ ಮಾನವ ಕುಲಕ್ಕೆ ಆಹಾರವನ್ನು ನೀಡುತ್ತಾರೆ. ರೈತರು ಕೃಷಿಯ ಈ ಪ್ರಯತ್ನದಿಂದ ಅವರು ಇಡೀ ಮಾನವ ಕುಲಕ್ಕೆ ಆಹಾರವನ್ನು ನೀಡುತ್ತಾರೆ ಮತ್ತು ಈ ಮೂಲಕ ಅವರು ನಮ್ಮ ಜೀವನವನ್ನು ತೃಪ್ತಿಕರವಾಗಿಸುತ್ತಾರೆ. ಸೂರ್ಯನಿಗಿಂತ ಮುಂಚಿತವಾಗಿ ಬೆಳಗ್ಗೆ ಬೇಗನೆ ಎದ್ದು ಹೊಲಕ್ಕೆ ಹೋಗುತ್ತಾರೆ ಮತ್ತು ಸೂರ್ಯಾಸ್ತದ ನಂತರ ಮನೆಗೆ ಬರುತ್ತಾರೆ. ಅವರು ವಿಶ್ವದ ಅತ್ಯಂತ ಶ್ರಮದಾಯಕವಾದ ಕೃಷಿಯನ್ನು ಮಾಡುತ್ತಾರೆ. ಭಾರತದ ರೈತರು ಬಡವರಾಗಿದ್ದಾರೆ. ಈ ಬಡತನ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಬಡತನದಿಂದಾಗಿ ಭಾರತದ ರೈತರು ದಿನಕ್ಕೆ 2 ಹೊತ್ತಿನ ಊಟ ಮತ್ತು ಆಹಾರವನ್ನು ಪಡೆಯಲು ಸಾಧ್ಯವಿಲ್ಲ. ರೈತನ ಹೆಂಡತಿ ಕೂಡ ರೈತನಂತೆ ದುಡಿದು ಕಷ್ಟಪಟ್ಟು ದುಡಿಯುತ್ತಾಳೆ ಮತ್ತು ರೈತರು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಆದ್ದರಿಂದ ನಾವು ಪ್ರತಿದಿನ ಆಹಾರವನ್ನು ತಿನ್ನುತ್ತೇವೆ. ದುಃಖಕರವೆಂದರೆ ರೈತರು ಇಡೀ ಜನಸಂಖ್ಯೆಗೆ ಆಹಾರವನ್ನು ನೀಡುತ್ತಿದ್ದರೂ ಅವರು ಕೆಲವೊಮ್ಮೆ ರಾತ್ರಿ ಊಟವನ್ನು ಮಾಡದೇ ಮಲಗುತ್ತಾರೆ. ದುಃಖಕರ ವಿಷಯವೇನೆಂದರೆ ರೈತರು ಕೆಲವೊಮ್ಮೆ ರಾತ್ರಿ ಊಟವನ್ನು ಮಾಡದೇ ಮಲಗುತ್ತಾರೆ. ಭಾರತದಲ್ಲಿ ದೇಶದಲ್ಲಿ 5ನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದ ಡಿಸೆಂಬರ್ 23ರಂದು ಭಾರತದ ದೇಶದಲ್ಲಿ 5ನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದ ಡಿಸೆಂಬರ್ 23ರಂದು ಪ್ರತಿ ವರ್ಷ ರಾಷ್ಟ್ರೀಯ ರೈತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಕಿಸಾನ್ ದಿವಸ್ ಎಂದು ಕರೆಯಲಾಗುತ್ತದೆ. 2001ರಲ್ಲಿ ಭಾರತದ ರೈತರು ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಗುತ್ತಿದೆ. 2001ರಲ್ಲಿ ಭಾರತದ ರೈತರ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಗುತ್ತದೆ. ಈಗ 2024 ಅಂದರೆ 24 ವರ್ಷಗಳಿಂದ ನಾವು ರೈತರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ ಅಂತ ಹೇಳ್ಬೋದು. ಉಪಸಂಹಾರ. ರೈತ ನಮ್ಮ ಸಮಾಜದ ಒಂದು ಅಂಶ. ರೈತರು ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. ಆದರೆ ರೈತರು ಈಗ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ತಡೆಯುವ ಪ್ರಯತ್ನವಾಗಬೇಕು. ಭಾರತದಲ್ಲಿ ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ನಿಲ್ಲಿಸಬೇಕಾದ ಮುಖ್ಯ ಮತ್ತು ಪ್ರಮುಖ ವಿಷಯವಾಗಿದೆ. ರೈತರು ದುಡಿಮೆಗೆ ಸರಿಯಾದ ಬೆಲೆ ಸಿಗದ ಕಾರಣ ಇಡೀ ದಿನದ ಊಟವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ರೈತರಿಗೆ ಸರ್ಕಾರ ಸಹಾಯ ಮಾಡಬೇಕು. ರೈತರು ಶ್ರಮಜೀವಿಗಳು, ಸತ್ಯವಂತರು. ಆದ್ದರಿಂದ ರೈತರನ್ನು ಗೌರವಿಸಬೇಕು, ರೈತರನ್ನು ಸತ್ಕರಿಸಬೇಕು. ನಿಮಗೂ ಕೂಡ ರೈತರ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.